ಹರೇ ಶ್ರೀನಿವಾಸ. ಶ್ರೀ ಸತ್ಯಬೋಧ ಗುರುರಾಜೋ ವಿಜಯತೆ. ಶ್ರೀ ಹರಿ ಸ್ಮರಣಂ ಫೇಸ್ಬುಕ್ ಬಳಗದ ಹಾಗೂ ಕನ್ನಡ ಹರಿದಾಸಾಸಕ್ತರಿಗೆಲ್ಲ ಡಾಕ್ಟರ್ ವೃಂದಾ ಸಂಗಮಾದ ನನ್ನ ನಮನಗಳು. ಮೂಲ ಸಂಸ್ಕೃತದ ಶ್ರೀಮದ್ ವಾದಿರಾಜಯತಿವರ್ಯ ವಿರಚಿತ ಮಹಾಕಾವ್ಯ ರುಕ್ಮಿಣೀಶ ವಿಜಯ ಗ್ರಂಥ ರಸಾಯನದ ವಿಶೇಷತೆಯಲ್ಲಿ ಶ್ರೀಕೃಷ್ಣನ ಬಾಲ್ಯಾವಸ್ಥೆಯ ಲೀಲೆಗಳ ವರ್ಣನೆಯ 10ನೆಯ ಸರ್ಗದ ಇನ್ನೂ ಕೆಲವು ಶ್ಲೋಕಗಳ ಚಮತ್ಕೃತಿಯ ವಿಶೇಷತೆಯನ್ನು ಇಂದು ನೋಡೋಣ. ಪ್ರಾಯೋ ವ್ರಜ ಸ್ತ್ರೀಜನ ದತ್ತಶಾಪೋ ಮಾಮಸ್ಪೃಶ್ಯದ್ಯೇನ ಭವಾನ್ ವಿಯುಕ್ತೆ ಲಾವಣ್ಯವಾರಾಂನಿಧಿ ಪೂರ್ಣಮೂರ್ತಿ ಶ್ರೇಯೋ ವಿನಾ ಪುಣ್ಯಮುಪಾರ್ಜಯೇತ್ ಕಃ. ಸರ್ಗ 10 ಶ್ಲೋಕ 76. ಈ ಶ್ಲೋಕ ಉಪೇಂದ್ರ ವಜ್ರಾವೃತ್ತದಲ್ಲಿದೆ. ನಾನು ನಿನ್ನನ್ನು ಗೋಕುಲದಿಂದ ರಥದಲ್ಲಿ ಕರೆದುಕೊಂಡು ಬರುವಾಗ ವಿರಹದಿಂದ ವ್ಯಥೆಗೊಂಡ ಗೋಪಿಯರು ಪ್ರಾಯಶಃ ನಿನಗೆ ನಮ್ಮಂತೆಯೇ ಕೃಷ್ಣನ ವಿರಹ ಉಂಟಾಗಲಿ ಅಂತ ಶಾಪ ಕೊಟ್ಟಿರಬೇಕು ನನಗೆ. ಆದ್ದರಿಂದಲೇ ಈಗ ನನಗೆ ಸೌಂದರ್ಯ ಸಮುದ್ರನಾದ ನಿನ್ನ ಅಗಲಿಕೆ ಉಂಟಾಗ್ತಾ ಇದೆ. ಲೋಕದಲ್ಲಿ ಮನುಷ್ಯನಿಗೆ ಪುಣ್ಯವಿಲ್ಲದೆ ಶ್ರೇಯಸ್ಸಾಗೋದಿಲ್ಲ. ಹಾಗೆಯೇ ನನ್ನಲ್ಲಿ ಬೇರೆ ಪುಣ್ಯ ಇಲ್ಲ, ಶಾಪದೋಷ ಇದೆ. ಆದ್ದರಿಂದ ಹೆಂಗೆ ಶ್ರೇಯಸ್ಸಾದೀತು? ಕೃಷ್ಣ, ನನ್ನಲ್ಲಿ ಇನ್ನೂ ಪುಣ್ಯ ಇಲ್ಲ. ಆದರೂ ನಾನು ಸಜ್ಜನರನ್ನು ನಿಂದಿಸಿದಂತೆ ಮೂಕನನ್ನಾಗಿಸು, ಸುಂದರಿಯರಾದ ತರುಣಿಯರನ್ನು ಅನುರಾಗದಿಂದ ನೋಡದಂತೆ ಕುರುಡನನ್ನಾಗಿ ಮಾಡು, ನಿನಗೆ ಸಂಬಂಧವಿಲ್ಲದ ಮಾತುಕಥೆಗಳನ್ನು ಕೇಳದಂತೆ ಕಿವುಡನನ್ನಾಗಿಸು, ಪರಸ್ತ್ರೀಯರ ಮನೆಗೆ ಸುರತ ಕ್ರೀಡೆಗಳು ಹೋಗುವುದರಲ್ಲಿ ಕುಂಟನನ್ನಾಗಿ ಮಾಡು, ಅಂತಹ ನೀಚ ಕೆಲಸವನ್ನು ಮಾಡದಂತೆ ಕೈ ಇಲ್ಲದವನನ್ನಾಗಿ ಮಾಡು, ಶಾಸ್ತ್ರ ನಿಷಿದ್ಧವಾದ ರತಿಕ್ರೀಡೆಯನ್ನು ಮಾಡದಂತೆ ನಪುಂಸಕನಾಗಿಸು, ಅಂತಹ ಕಾರ್ಯವನ್ನು ಸ್ಮರಿಸಲು ಶಕ್ತಿಯಲ್ಲಿ ಇಲ್ಲದಂತಹ ದಡ್ಡನನ್ನಾಗಿ ಮಾಡು. ಮೂಕತ್ವಾದಿಗಳು ಪಾಪದ ಫಲವಾದರೂ ಪುಣ್ಯವಿಲ್ಲದಾಗ ಪುನಃ ಮಾಡದಂತಾಗುವುದು ಅವೇ ಲೇಸು. ಕೃಷ್ಣ, ಪ್ರಪಂಚದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ 6 ಶತ್ರುಗಳು ಮಾನವನಿಗಿರಬೇಕು. ಆದರೆ ಈ 6 ಶತ್ರುಗಳು ಉತ್ತಮರ ಆಶ್ರಯವುಳ್ಳವರಿಗೆ ಶತ್ರುಗಳಾಗೋದಿಲ್ಲ, ಇತರರಿಗೆ ಆಗ್ತವೆ. ಆದ್ದರಿಂದ ಉತ್ತಮನಾದ ನಿನ್ನ ಆಶ್ರಯವನ್ನು ನನಗೆ ಕೊಡು, ಆಗ ನನಗೆ ಕಾಮಾದಿಗಳು ಶತ್ರುಗಳಾಗೋದಿಲ್ಲ. ಆದ್ದರಿಂದ ನನಗೆ ಕಾಮಿಯಾದ ಮನುಷ್ಯನು ಕಾಮಿನಿಯಲ್ಲಿ ಆಸಕ್ತನಾಗುವಂತೆ ನನ್ನನ್ನು ನಿನ್ನ ಪೂಜೆಯಲ್ಲಿಯೇ ಪ್ರೀತಿಯುಳ್ಳವನನ್ನಾಗಿ ಆಸಕ್ತನನ್ನಾಗಿ ಮಾಡು. ಅತ್ಯಾಶೆಯುಳ್ಳ ಜಿಪುಣನು ಅತಿ ಪ್ರಯತ್ನದಿಂದ ಹಣವನ್ನು ಸಂಪಾದಿಸಿ ರಕ್ಷಿಸಿ ಯಾರಿಗೂ ಕೊಡೋದಿಲ್ಲ. ಅದರಂತೆ ನಿನ್ನ ಸರ್ವೋತ್ತಮತ್ವವನ್ನು, ಬುದ್ಧಿಯನ್ನು ಗುರುಮುಖದಿಂದ ಸಂಪಾದಿಸುವುದಕ್ಕೂ ಅದನ್ನು ಯಾವಾಗಲೂ ರಕ್ಷಿಸುವುದಕ್ಕೂ ಮರಣಕಾಲದಲ್ಲೂ ಬಿಡದಿರುವುದಕ್ಕೂ ನನಗೆ ಅತ್ಯಾಶೆಯನ್ನು ಕೊಡು. ಅಸೂಯೆಯುಳ್ಳವನು ಇತರ ಧನಿಕನನ್ನು ನೋಡಿ ತಾನು ಅವನಿಗಿಂತ ಹೆಚ್ಚು ಹಣ ಸಂಪಾದಿಸುವೆನು ಎಂದು ಪ್ರಯತ್ನಿಸುವಂತೆ ನಿನ್ನ ಪೂಜೆಯಲ್ಲಿ ವಿಷಯದಲ್ಲಿ ನನಗೆ ಇತರ ಭಕ್ತರಿಗಿಂತ ಹೆಚ್ಚಾಗುವೆನೆಂಬ ಭಾವನೆಯನ್ನುಂಟು ಮಾಡಿ ನಿನ್ನ ಪೂಜೆಯಲ್ಲಿಯೇ ಆಸಕ್ತನಾಗಿ ಪುಣ್ಯ ಸಂಪಾದಿಸುವುದರಲ್ಲಿ ಮಾತ್ಸರ್ಯವನ್ನು ಕೊಡು. ಮದವುಳ್ಳ ಮಾನವನು ನರ್ತನಾದಿ ಕಾರ್ಯಗಳಿಂದ ಬೇರೆ ಕಾರ್ಯದಲ್ಲಿ ಆಸಕ್ತನಾಗದಿರುವಂತೆ ನಾನು ನಿನ್ನ ಕಥೆಯನ್ನು ಕೇಳುವಾಗ ಬೇರೆ ವಿಷಯದಲ್ಲಿ ಆಸಕ್ತನಾಗದಂತೆ ನನಗೆ ಮೋಹವನ್ನುಂಟು ಮಾಡು. ಕೋಪಗೊಂಡವನು ತನ್ನ ಶತ್ರುವನ್ನು ಕೊಲ್ಲಲು ಇಚ್ಛಿಸುವಂತೆ ನಿನಗೆ ವಿರುದ್ಧವಾದ ಮತದಲ್ಲಿ ಕೋಪ ಉಂಟಾಗಿ ಅದನ್ನು ಖಂಡಿಸಲು ಪ್ರಯತ್ನಿಸುವಂತೆ ನನ್ನನ್ನು ಪ್ರೇರಿಸು. ಮನುಷ್ಯನು ಬಂಧು ಜನಗಳಲ್ಲಿ ಪ್ರೀತಿಯನ್ನುಂಟು ಮಾಡುವಂತೆ ನನಗೆ ವೈಷ್ಣವರಲ್ಲಿ ಪ್ರೀತಿಯನ್ನುಂಟು ಮಾಡು. ಈ ವಿಷಯಗಳಲ್ಲದೆ ಬೇರೆ ವಿಷಯಗಳಲ್ಲಿ ನನಗೆ ಕಾಮಾದಿಗಳು ಉಂಟಾಗದಂತೆ ಕಾಪಾಡು. ಶಂಕರ, ನೀನು ಮನಸ್ಸಿಗೆ ಅಭಿಮಾನಿಯಾದ ದೇವತೆಯಾಗಿದ್ದೀ. ಆದ್ದರಿಂದ ನನ್ನ ಮನಸ್ಸನ್ನು ನಿನ್ನ ಶತ್ರುವಾದ ಕಾಮನ ವಶವನ್ನಾಗಿಸಿ ನಾನು ಕಾಮಾತುರನಾಗುವಂತೆ ಮಾಡಬೇಡ. ಸ್ವಾಮಿ, ನನ್ನನ್ನು ಬೇಡಿಕೊಳ್ಳುವಂತೆ ಮಾಡಬೇಡ, ಆದರೂ ನಿನ್ನನ್ನು ಬೇಡಿಕೊಳ್ತೇನೆ. ಈ ಮನಸ್ಸನ್ನು ಕೃಷ್ಣನ ಧ್ಯಾನ ಪೂಜೆಗಳಲ್ಲಿಯೇ ಆಸಕ್ತವಾಗುವಂತೆ ಮಾಡು. ಸೂರ್ಯ, ನೀನು ಕಣ್ಣಿಗೆ ಅಭಿಮಾನಿಯಾಗಿರುವೆ. ಆದ್ದರಿಂದ ನನ್ನ ಕಣ್ಣು ಕೃಷ್ಣನನ್ನು ಯಾವಾಗಲೂ ನೋಡುವಂತೆ ಮಾಡು.
ಕಾಮಿನಿಯರನ್ನು ನೋಡುತ್ತಾ ಅವರ ಹಿಂದೆ ಅಲಿಯುವಂತೆ ಮಾಡಬೇಡ. ಹೆಂಗಸರು ನಿನ್ನ ಶತ್ರುವಾದ ನೈದಿಲಿಯ ಉಪಮೆಯನ್ನು ಹೊಂದಿರುವಂತಹ ಕಣ್ಣನ್ನು ಹೊಂದಿರುವರು. ಸ್ವಾಮಿನ್ ವಿಠ್ಠಲ ಸಜ್ಜನ ಶೂರತಃ ಪ್ರಾಪ್ತಂ ದಿಗಂತಾಂಬರ ಮತ್ಕಾಂತಾವಪಿ ಯೋಗಿನಿಂ ಮನನ ಸಜ್ಜನಾನಾಧಿಭೂಷಿತಾಂ ಮೋಕ್ಷಾಪತ್ಯವತಿಂ ವಿರಕ್ತಿಂ ರಮಣೀಂ ಸ್ವಶ್ಲಿಂ ಚ ಓಹ ನಿಶ್ಚಯಂ ಕಾಲೋ ಗಚ್ಚತಿ ನಾನ್ಯಥಾ ಕುರು ತದಾ ಕಾಮೋ ಯದ ಲಾಂಬತೆ. ಸರ್ಗ 10 ಶ್ಲೋಕ 80. ಈ ಶ್ಲೋಕ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿದೆ. ಸ್ವಾಮಿ ಕೃಷ್ಣ, ನನಗೆ ಸಜ್ಜನರೆಂಬ ಮಾವನಿಂದ ವಿರಕ್ತಿ ಎಂಬ ಕನ್ಯೆಯು ದೊರಕಿರುವಳು. ಅವಳನ್ನು ನಾನು ವರಿಸಿರುವೆನು. ಅವಳ ಮಾನ ರಕ್ಷಣೆ ಮಾಡಿಕೊಳ್ಳಲು ದಿಗಂತವೆಂಬ ಬಟ್ಟೆಯನ್ನು ಮಾಡಿಕೊಂಡಿರುವಳು. ಎಂದರೆ ದಿಕ್ಕುಗಳಲ್ಲಿ ಸಂಚರಿಸಿದಾಗಲೇ ವಿರಕ್ತಿ ಇದೆ ಅಂತ ಗೊತ್ತಾಗೋದು. ಅವಳು ಮರಣಕಾಲದಲ್ಲಿಯೂ ಇತರ ಪತ್ನಿಯಂತೆ ಬಿಟ್ಟು ಹೋಗದೆ ಸಂಬಂಧಿಸಿಕೊಂಡಿರುವಳು. ಅವಳಿಗೆ ಧ್ಯಾನ ಜ್ಞಾನಗಳೇ ಒಡವೆಗಳು. ಅವಳಿಗೆ ಮೋಕ್ಷವೆಂಬ ಗಂಡು ಮಗು ಇರುವುದರಿಂದ ಅವಳನ್ನು ಬಂಜೆ ಅಂತ ನಾನು ಬಿಡುವಂತಿಲ್ಲ. ಬೇರೆ ಹೆಂಡತಿಯಂತೆ ಅವಳು ಯಾವಾಗಲೂ ತಿಂಡಿ ಒಡವೆ ವಸ್ತ್ರಗಳು ಬೇಕೆಂದು ಕಾಡುತ್ತಿರದೆ ಉತ್ತಮ ಸ್ತ್ರೀಯಾಗಿದ್ದಾಳೆ. ಇಂತಹ ವಿರಕ್ತಿ ಎಂಬ ಸ್ತ್ರೀಯನ್ನು ಆಲಂಗಿಸಲು ಇತರ ಹೆಂಡತಿಯಂತೆ ನಿಯಮಗಳಿರೋದ್ರಿಂದ ಅವಳನ್ನು ಯಾವಾಗಲೂ ನಾನು ಆಲಂಗಿಸಿಕೊಳ್ಳುವಂತೆ ಮಾಡು. ಇದೇ ರೀತಿ ನನ್ನ ಸಮಯ ಕಳೆಯಲಿ. ಇಲ್ಲದಿದ್ದರೆ ಕಾಮ ನನ್ನನ್ನು ಆಶ್ರಯಿಸಿ ಪೀಡಿಸ್ತಾನೆ. ಅಂದರೆ ನನ್ನನ್ನು ವಿರಕ್ತನನ್ನಾಗಿ ಮಾಡಿ ಉದ್ಧಾರ ಮಾಡು. ಯಸ್ಮಿನ್ ವಿಠ್ಠಲ ನಾಮ ವರ್ಣಯುಗಲಂ ಸತ್ವರ್ಣಚೂಣೆ ಪರೋಹೋ ವರ್ಣಪೂಗಫಲಂ ಗುಣಘೌ ಗಣನಾಂ ಕರ್ಪೂರ ಖಂಡ ಮಹತ್ ಭಿಕ್ಷು ಶ್ಲಾಕೈಘ ಮನಂಗ ವೈರಿತದಿತಂ ಸಂಸರ್ಪಿ ರಾಗಾಪಹಂ ಜಕ್ಷತ್ ಸಂಸ್ಕೃತಿ ರೋಗಮೇಷ್ಯತಿ ಕಥಂ ತಾಂಬೂಲಮಾಕಸ್ಮಿಕಂ. ಸರ್ಗ 10 ಶ್ಲೋಕ 81. ಲೋಕದಲ್ಲಿರುವವರಿಗೆ ತಾಂಬೂಲದಲ್ಲಿ ಎಲೆ, ಅಡಿಕೆ, ಸುಣ್ಣ, ಪಚ್ಚ ಕರ್ಪೂರದ ತುಂಡುಗಳು ಸೇರಿರುವವು. ಈ ತಾಂಬೂಲ ಸನ್ಯಾಸಿಗಳಿಗೆ ತಿನ್ನಲು ಯೋಗ್ಯವಲ್ಲ. ತಿಂದವನಿಗೆ ಕಾಮೋದ್ರೇಕ ಆಗ್ತದೆ, ವಿಷಯಾಭಿಲಾಷೆ ಹೆಚ್ಚಿಸ್ತದೆ, ಆದರೆ ಸ್ವಲ್ಪ ಮಟ್ಟಿಗೆ ಕಾಯಿಲೆಯನ್ನೂ ನಿವಾರಿಸ್ತದೆ. ಹಾಗೆಯೇ ವಿಠ್ಠಲ ಎಂಬ ಹರಿನಾಮದಲ್ಲಿ ಈ ತಾಂಬೂಲದಲ್ಲಿ ವಿ ಎಂಬುದು ಎಲೆ, ಠ ಎಂಬುದು ಸುಣ್ಣ, ಲ ಎಂಬುದು ಅಡಿಕೆ. ಕೇವಲ ವಿಠ್ಠಲ ಎಂಬ ನಾಮವನ್ನು ಉಚ್ಚಾರಣೆ ಮಾಡೋದರಿಂದ ಪ್ರಯೋಜನವಾಗಲಾರದು. ಆದ್ದರಿಂದ ಈ ವಿಠ್ಠಲನ ಗುಣಗಳನ್ನು ಧ್ಯಾನಿಸಬೇಕು. ಅದೇ ಪಚ್ಚಕರ್ಪೂರ. ಈ ವಿಠ್ಠಲ ನಾಮ ತಾಂಬೂಲವನ್ನು ಸನ್ಯಾಸಿಗಳೂ ತಿನ್ನುವರು. ಮನ್ಮಥನನ್ನು ಉದ್ರೇಕಿಸೋದಿಲ್ಲ. ವಿಷಯಾಭಿಲಾಷೆಗಳನ್ನು ಇದು ನಿವಾರಿಸುತ್ತದೆ. ಇಂತಹ ಹಣ ಕೊಡದೆ ಲಭಿಸುವ ಆಶ್ಚರ್ಯಕರ ತಾಂಬೂಲವನ್ನು ತಿನ್ನುವುದರಿಂದ ಸಂಸಾರಿಯು ಸಂಸಾರವನ್ನು ನೀಗಿಸಿಕೊಂಡು ಮುಕ್ತನಾಗುವನು. ವಿಠ್ಠಲ ನಾಮ ಸ್ಮರಣೆಯಿಂದ ಭವರೋಗ ನಿವಾರಣೆಯಾಗುವುದು. ಸ್ವಾಂತಂ ತದೇವ ಯತ್ಯಂ ಘ್ರಿ ಕಮಲೆ ಚಂಚರೀಕತಿ ಸ್ವಾಂತಕಾರೀತರನ್ಯನ್ಯೇ ಭ್ರಮದೃಗ್ಜಗ ಸನ್ನಿಭಂ. ಸರ್ಗ 10 ಶ್ಲೋಕ 82. ಈ ಶ್ಲೋಕ ಅನುಷ್ಟಪೃತ್ತದಲ್ಲಿದೆ. ಕೃಷ್ಣ, ಯಾವುದು ತಾವರೆಯಲ್ಲಿ ಅಡ್ಡಾಡುವ ದುಂಬಿಯಂತೆ ನಿನ್ನ ಚರಣ ಕಮಲವನ್ನೇ ಧ್ಯಾನಿಸುತ್ತಾ ಇರುವುದೋ ಅದೇ ಒಳ್ಳೆ ಮನಸ್ಸು. ಇದಕ್ಕಿಂತ ಬೇರೆಯಾದುದು ತಿಂಡಿಗಾಗಿ ಅತ್ತಿತ್ತ ಸಂಚರಿಸುವ ಹಾವಿನಂತೆ ಅವನ ನಾಶಕ್ಕೆ ಕಾರಣವಾದುದು. ಅಂದರೆ ನಿನ್ನನ್ನು ಸ್ಮರಿಸದೆ ಮಾನವನು ವಿಷಯಗಳಲ್ಲಿ ಆಸಕ್ತನಾದರೆ ಅವನ ಅಂತ್ಯವು ಸನ್ನಿಹಿತ. ಇತಿ ಭ್ರುವಂತಂ ಅಕ್ರೂರ ಮಾಶ್ಚಾಸ್ಯ ಮಧುರೋಕ್ತಿಭಿ ವಿಸರ್ಜ್ಯ ಪ್ರಭೋರಾಜ್ಞಾ ವಿಧಿತ್ಸು ಸೋಪ್ಯಗಾಧ ಗ್ರಹಾನ್. ಸರ್ಗ 10 ಶ್ಲೋಕ 83. ಈ ಶ್ಲೋಕ ಅನುಷ್ಟಪೃತ್ತದಲ್ಲಿದೆ. ಕೃಷ್ಣನ ಅಗಲಿಕೆಯನ್ನು ಸಹಿಸದ ಅಕ್ರೂರನು ಈ ರೀತಿ ಹೇಳಲು ಕೃಷ್ಣನು ಅವನನ್ನು ಹಿತವಾದ ಮಾತುಗಳಿಂದ ಸಮಾಧಾನಗೊಳಿಸಿ ಕಳುಹಿಸಿದ.
ಅವನು ಸ್ವಾಮಿಯ ಅಪ್ಪಣೆಯನ್ನು ಅವಶ್ಯವಾಗಿ ನೆರವೇರಿಸಬೇಕೆಂದು ಆಲೋಚಿಸಿ ತನ್ನ ಮನೆಗೆ ತೆರಳಿದ ಎಂಬ ಈ ವರ್ಣನೆಯ ವಿವರದೊಂದಿಗೆ 10ನೆಯ ಸರ್ಗದ ಕೊನೆಯ ಭಾಗದ ನುಡಿಸೇವೆಯನ್ನು ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.